ರಾಜ್ಯದ ಮುಖ್ಯಮಂತ್ರಿಗಳು ನನ್ನ ಪಕ್ಷದ ಬಗ್ಗೆ, ನಮ್ಮ ಪಕ್ಷದ ಬಗ್ಗೆ ಪ್ರತಿಕ್ರಿಯೆಗಳನ್ನು ಕೊಟ್ಟಿರೋದನ್ನು ನೋಡಿದ್ದೀನಿ. ನಾನು ದೆಹಲಿಯಲ್ಲಿ ಹಲವಾರು ನನ್ನ ಇಲಾಖೆಗೆ ಸಂಬಂಧಪಟ್ಟಂಥ ಕಾರ್ಯಕ್ರಮಗಳನ್ನು ರೂಪಿಸ್ತಕ್ಕಂಥ ದೃಷ್ಟಿಯಿಂದ ನಾನು ಬೆಂಗಳೂರಿನಲ್ಲೂ ಬಂದು ಏನು ಸಭೆಗಳನ್ನು ಮಾಡಲಿಲ್ಲ. ಈ ಒಂದು ವಿಷಯಗಳಿಗೆ ಪ್ರತಿಕ್ರಿಯೆ ಕೊಟ್ಟಿರಲಿಲ್ಲ. ಅವರು ಒಂದು ಕುಟುಂಬ ರಾಜಕಾರಣದ ಬಗ್ಗೆ ಭಾಳ ಲಘುವಾಗಿ ಮಾತನಾಡಿದ್ದಾರೆ. ಕುಟುಂಬ ರಾಜಕಾರಣದ ಬಗ್ಗೆ ಮಾತನಾಡ್ತಕ್ಕಂಥ ನೈತಿಕತೆ ಸಂಪೂರ್ಣವಾಗಿ ಕಳ್ಕೊಂಡಿರ್ತಕ್ಕಂಥ ವ್ಯಕ್ತಿ ನನ್ನ ಅಭಿಪ್ರಾಯದಲ್ಲಿ. ಯಾವ ಮುಖ್ಯಮಂತ್ರಿಗಳಾಗಿ ಮೊದಲನೇ ಮಗನಿಗೆ ಅದೆಂಥದ್ದು ಆಶ್ರಯ ಕಮಿಟಿಗೋ ಇನ್ನೊಂದು ಕಮಿಟಿಗೋ ಮಾಡಿ ಉಸ್ತುವಾರಿ ನೋಡ್ಕೊಳ್ಳೋಕ್ಕೆ ಕೊಡ್ತಕ್ಕಂಥ ಜವಾಬ್ದಾರಿ. ನಾನು 2 ಬಾರಿ ರಾಜ್ಯದ ಮುಖ್ಯಮಂತ್ರಿ ಇದ್ದೆ. ನಾನು ಯಾವುದೋ ನನ್ನ ಮಗನಿಗೆ ಸರ್ಕಾರದ ಅಧಿಕಾರ ಕೊಟ್ಟು ನಾನು ನಿರ್ವಹಣೆ ಮಾಡ್ತಕ್ಕಂಥ ಜವಾಬ್ದಾರಿಯನ್ನು ಸರ್ಕಾರದ ಕೆಲಸ ಮಾಡು ಅಂತೇಳಿ ನನ್ನ ಮಗನಿಗೆ ಎಂದೂ ವಹಿಸಲಿಲ್ಲ. ನಾನು ಮೊದಲನೇ ಮಗ ಅಕಾಲಿಕವಾಗಿ ಮರಣ ಹೊಂದಿದ ನಂತರ 2ನೇ ಮಗನ ಮತ್ತೆ ರಾಜಕಾರಣಕ್ಕೆ ತರ್ತಕ್ಕಂಥ ನಿರ್ಧಾರ ಯಾರು ಮಾಡಿದರು? ಅದು ಕುಟುಂಬ ರಾಜಕಾರಣ ಅಲ್ವಾ? ಹೇಳಿದ್ದಾರೆ. ದೇವೇಗೌಡರ ಕುಟುಂಬದಲ್ಲಿ ಅಪ್ಪ, ಮಕ್ಕಳು, ಮೊಮ್ಮಗ, ಸೊಸೆ ಏನೇನೋ ಹೇಳ್ಕೊಂಡಿದ್ದಾರೆ. ನೀವು ಮಾಡಿರೋದೇನು? ಹೋಗಲಿ, ನಿಮ್ಮ ಇಬ್ಬರು ಮಕ್ಕಳನ್ನ ತಂದ್ರಲ್ಲ ರಾಜಕೀಯಕ್ಕೆ, ಜನಗಳ ಸೇವೆ ಮಾಡೋಕ್ಕೆ ತಂದಿದ್ರೋ ಇಲ್ಲ ವಸೂಲಿಗೆ ತಂದ್ರೆ ಇಟ್ಕೊಂಡಿದ್ರು? ಬೀದಿ ಬೀದಿಲಿ ಪ್ರಚಾರ ಮಾಡ್ತಾರೆ ಜನ. ಬೀದಿ ಬೀದಿನಲ್ಲಿ ಈಗ ನಿಮ್ಮ 2ನೇ ಮಗನ ರಾಜಕೀಯಕ್ಕೆ ಇಳಿಸ್ಕೊಂಡಿದ್ದೀರಿ. ನಾನು ಹೇಳೋದಲ್ಲ, ಅವರ ಕಾರ್ಯವೈಖರಿ ಯಾತಕ್ಕೋಸ್ಕರ ಇಟ್ಕೊಂಡಿದ್ದೀರಿ ಅಂತೇಳಿ ಬೀದಿಯಲ್ಲಿ ಮಾತಾಡ್ತಾರೆ. ಅಧಿಕಾರಿಗಳು ಕೇಳಿದ್ರೆ ಹೇಳ್ತಾರೆ ಏನಕ್ಕೆ ಇಟ್ಕೊಂಡಿದ್ದೀರಿ ಅಂತ ಹೇಳಿ. ಅದೆಲ್ಲ ಮಾಡ್ಕೊಳ್ಳಿ, ಸಂತೋಷ. ನಮ್ಮ ಕುಟುಂಬದ ಬಗ್ಗೆ ಚರ್ಚೆ ಯಾಕಪ್ಪ? ಇಲ್ಲ, ನಾವು ನಮ್ಮ ಕುಟುಂಬದಲ್ಲಿ ಈಗ ನನ್ನ ಮಗನಿಗೇನೆ ಮುಖ್ಯಮಂತ್ರಿ ಆಗಿ ಅವನಿಗೆ ಕರ್ಕೊಂಬಂದು ವಸೂಲಿ ಮಾಡುವಂಥ ಏನಾದರೂ ಬಿಟ್ಟಿದ್ದೀನ? ರಾಜಕಾರಣ ಜನ ಬೇಕಾದಾಗ ಅವ್ರು ತೀರ್ಮಾನ ತಗೋತಾರೆ. ಈಗ ಅವರೊಂದು ಮಾತು ಹೇಳಿದ್ದಾರೆ, ದೇವೇಗೌಡರ ಕುಟುಂಬವನ್ನು ಜನ ತಿರಸ್ಕಾರ ಮಾಡಿಬಿಟ್ಟಿದ್ದಾರೆ. ಚುನಾವಣೆಯಲ್ಲಿ ಅವ್ರ ಮಗನಿಗೆ ಸೋಲಿಸಿದ್ದೀನಿ, ಕುಮಾರಸ್ವಾಮಿ ಮಗನ್ನೇ ಸೋಲಿಸಿದ್ದೀನಿ, ಜನ ತಿರಸ್ಕಾರ ಮಾಡೋರು ಅವ್ರನ್ನ, ಅವ್ರ ರಾಜಕೀಯ ಮುಗಿದೋಗಿದೆ, ಇದನ್ನು ಹೇಳಿದ್ದಾರೆ. ಈಗ ಇವರು ಎಷ್ಟು ಚುನಾವಣೆಗಳನ್ನು ಗೆಲ್ಲಕ್ಕೆ ಸಾಧ್ಯ ಆಗಿದೆ? ಎಷ್ಟು ಚುನಾವಣೆ ಸೋತಿದ್ದಾರೆ? 1999